ನಿನ್ನೆಯಷ್ಟೇ ನಟ ದರ್ಶನ್ ರವರು ತಮ್ಮ ಸೆಲೆಬ್ರಿಟಿಗಳಿಗೆ ಪ್ರೀತಿಯಿಂದ ಸಂದೇಶವನ್ನ ಕೊಡುವುದರ ಜೊತೆಗೆ ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿಲ್ಲ, ನನ್ನನ್ನು ಕ್ಷಮಿಸಿ ಅಂತ ಕ್ಷಮೆಯನ್ನ ಯಾಚಿಸಿದ್ರು. ಅತಿ ಶೀಘ್ರದಲ್ಲೇ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಂತ ಭರವಸೆಯನ್ನು ನೀಡಿದ್ರು. ಈ ಒಂದು ವಿಡಿಯೋ ಅತಿ ಹೆಚ್ಚು ವ್ಯೂಸ್ ಪಡೆದು ಅಭಿಮಾನಿಗಳು ದರ್ಶನ್ ರ ಸಂದೇಶಕ್ಕೆ ಸಿಕ್ಕಾಪಟ್ಟೆ ಲೈಕ್ಸ್ ಕಮೆಂಟ್ಸ್ ಅನ್ನ ಕೊಟ್ಟಿದ್ರು. ಇನ್ನು ಇದೇ ವಿಡಿಯೋದಲ್ಲಿ ಅಭಿಮಾನಿಗಳಿಗೆ ಇದ್ದಂತಹ ಮತ್ತೊಂದು ಗೊಂದಲಕ್ಕೆ ಮತ್ತು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ನಟ ದರ್ಶನ್. ಅದೇನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ನಟ ದರ್ಶನ್ ರವರು ತೆಲುಗು ಭಾಷೆಯ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ. ಈ ಹಿಂದೆಯೇ ಮಾತುಕತೆಯಾಗಿತ್ತು, ಆ ಮಾತುಕತೆ ಮುರಿದು ಬಿದ್ದಿಲ್ಲ. ಅತಿ ಶೀಘ್ರದಲ್ಲೇ ತೆಲುಗು ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು. ಇದಕ್ಕೆ ಇದೀಗ ನಟ ದರ್ಶನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗಿದ್ರೆ ನಟ ದರ್ಶನ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಬೇರೆ ಭಾಷೆ ಸಿನಿಮಾ ಮಾಡ್ತಾರೆ ಅಂತ ಸುದ್ದಿಯಾಗಿದೆ. ಇಲ್ಲೇ ಇಷ್ಟು ಅಭಿಮಾನ ತೋರಿಸಿದ್ದೀರಿ, ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರೆಗೂ ಇಲ್ಲೇನೆ, ಇಲ್ಲಿ ಬಿಟ್ಟು ನಾನು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಕಾವೇರಿ ಹುಟ್ಟಿದ ಕೊಡಗಿನಲ್ಲಿ ನಾನು ಹುಟ್ಟಿದ್ದು, ಅಲ್ಲಿ ಹುಟ್ಟುತ್ತಾಳೆ ಕಾವೇರಿ, ಎಲ್ಲ ಕಡೆ ಹರಿದುಕೊಂಡು ಬರ್ತಾಳೆ. ನನ್ನ ಸೀಮಿತ ಏನಿದ್ರೂ ಮೇಕೆದಾಟುವರೆಗೂ ಅಷ್ಟೇನೆ, ಅದರ ಮುಂದೆ ಹೇಗೆ ಹರಿದುಕೊಂಡು ಹೋದ್ರೂ ನನಗೂ ಅದಕ್ಕೂ ಸಂಬಂಧವಿಲ್ಲ. ಹಾಗೆ ಏನೇ ಸಿನಿಮಾ ಮಾಡಿದ್ರೂ ಇಲ್ಲೇನೆ, ಅದು ಕನ್ನಡ ಸಿನಿಮಾನೇ ಅಂದಿದ್ದಾರೆ ನಟ ದರ್ಶನ್. ಆ ಮೂಲಕ ತೆಲುಗು ಸಿನಿಮಾ ಮಾಡ್ತಾರೆ, ತೆಲುಗು ಇಂಡಸ್ಟ್ರಿ ಕಡೆಗೆ ನಟ ದರ್ಶನ್ ಹೋಗ್ತಾರೆ ಅನ್ನೋ ಊಹಾಪೋಹಕ್ಕೆ ತೆರೆ ಎಳೆದಿದ್ದಾರೆ.